ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಮಗೆ ದಾಖಲಾತಿಗೆ ಸಂಬಂಧಿಸಿದಂತೆ ದಾಖಲಾತಿ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಒಂದು ಗೂಗಲ್ ಶೀಟನ್ನು ಎಲ್ಲರಿಗೂ ನೀಡಿದ್ವಿ. ಅದರಲ್ಲಿ ಮತ್ತೊಮ್ಮೆ ತಾವು ನೀಡಿರುವಂಥ ಮಾಹಿತಿಗಳು ಸರಿ ಇದೆಯೋ ಹೇಳುವುದನ್ನು ಖಾತ್ರಿಪಡಿಸ್ಕೊಳ್ಳಿ. ನಾನು ಕಾಲಮ್ ವಾಯ್ಸ್ ಇದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಕಾಲಮ್ ನಂಬರ್ 5ರಲ್ಲಿ ತಾವು ಕಳೆದ ವರ್ಷ ಅಂದರೆ 2024-25ನೇ ಸಾಲಿನಲ್ಲಿ 1ರಿಂದ 9ನೇ ತರಗತಿಯಲ್ಲಿ ದಾಖಲಾದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ತಾವು ಬರೀಬೇಕಾಗ್ತದೆ. ಪ್ರಾಥಮಿಕ ಶಾಲೆಯವರಾಗಿರೋದ್ರಿಂದ ಇಲ್ಲಿ ತಮ್ಮ ಒಟ್ಟಾರೆ ಶಾಲೆಯ ಒಂದು ದಾಖಲಾತಿ ಕಳೆದ ವರ್ಷ ಎಷ್ಟಿತ್ತು ಅದನ್ನು ಬರೀರಿ. ಪ್ರೌಢಶಾಲೆಯವರು ಇಲ್ಲಿ 1ರಿಂದ 9 ಮಾತ್ರ ಇರೋದ್ರಿಂದ 10ನೇ ತರಗತಿಯನ್ನು ಮೈನಸ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ದಾಖಲಾತಿ ಇತ್ತು ಏಪ್ರಿಲ್ ಅಂತ್ಯಕ್ಕೆ 10-4-2025ಕ್ಕೆ ಇದ್ದಂತೆ ಅಂತ ತೆಗೆದುಕೊಳ್ಳಿ. ಅಂದರೆ 2024-25ನೇ ಸಾಲಿನ ದಾಖಲಾತಿಯನ್ನು ಇಲ್ಲಿ ಬರೀಬೇಕು. ಸೊ ಈ ಕಾಲಮ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಸೊ ಈ ಕಾಲಮ್ ಏನಿದೆ, ಕಾಲಮ್ ನಂಬರ್ 6 ಏನಿದೆ, ಇದನ್ನು ಬರೆಯೋ ಪೂರ್ವದಲ್ಲಿ ತಾವು ಒಂದು ಸಲ ವಿಚಾರ ಮಾಡಿಕೊಳ್ಳಿ. ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷ ಎಷ್ಟು ಮಂದಿ TC ಹೊರಗಡೆಗೆ ಹೋಯಿತು ಹೇಳೋದನ್ನು ಇಲ್ಲಿ ಮೊದಲು ಬರ್ಕೊಂಬಿಟ್ರೆ, ಸೊ ಇದನ್ನು ಏನು ಕಾಲಮ್ ನಂಬರ್ 5ರಲ್ಲಿ ಕೊನೆಗೆ ಇಲ್ಲಿರುವಂತಹ ಅಷ್ಟು TC ಓದಿದ್ದನ್ನು ಅಂದರೆ ಬೇರೆ ಶಾಲೆಗೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೈನಸ್ ಮಾಡಿದ್ರೆ ತಮಗೆ ಇಲ್ಲಿ ಕಾಲಮ್ ನಂಬರ್ 6 ಸಿಗ್ತದೆ. ಇಲ್ಲಿ ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ, ಕಿರಿಯ ಪ್ರಾಥಮಿಕ ಶಾಲೆಯವರಾಗಿದ್ದರೆ ಇಲ್ಲಿ 5ನೇ ತರಗತಿಯಿಂದ 6ನೇ ತರಗತಿಗೆ ಪ್ರಸ್ತುತ ವರ್ಷ ಅವರು ಬೇರೆ ಶಾಲೆಗೆ ಹೋಗಿರ್ತಾರೆ, ಅದನ್ನು ಕೂಡ ಮೆನ್ಷನ್ ಮಾಡಿ. ಹಾಗೆಯೇ ಉಳಿದ ಒಂದು ಕ್ಲಾಸ್ನಲ್ಲಿ ಕೂಡ ಹೋಗಿರಬಹುದು, ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ 1ನೇ ಕ್ಲಾಸನ್ನು ಹೊರತುಪಡಿಸಿ ಸೊ ಇಲ್ಲಿ ಏನು TC ಹೋಗಿದ್ದಿದೆ ಅದನ್ನೆಲ್ಲ ಮಾಹಿತಿಯನ್ನು ಇಲ್ಲಿ ಅಪ್ಡೇಟನ್ನು ಮಾಡಬೇಕು. ಬೇರೆ ಬ್ಲಾಕಿಗೆ ಹೋಗಿದೆಯಾ ಅಥವಾ ಅದೇ ಜಿಲ್ಲೆಯಲ್ಲಿ ಹೋಗಿದೆ, ಈ ಥರ ಒಂದು ಮಾಹಿತಿಯನ್ನು ಎಂಟ್ರ್ ಮಾಡಿ. ಸೊ ಹಾಗಾಗಿ ಅದನ್ನು ಎಂಟ್ರ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಲಮ್ ನಂಬರ್ 6ಅನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಶಾಲೆನ ನೋಡಿದಾಗ ಇಲ್ಲೊಂದು ಶಾಲೆ ಇದೆ. ಸೊ ಈ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳಿದ್ದಾರೆ, ಇದ್ದಿದ್ದರು ಕಳೆದ ವರ್ಷ. ಅಲ್ಲಿ 30 ವಿದ್ಯಾರ್ಥಿಗಳಲ್ಲಿ ಅವರೇನು ಮಾಡಿದ್ದಾರೆ ಕೇಳಿದ್ರೆ 7 ವಿದ್ಯಾರ್ಥಿಗಳ TC ಪ್ರಸ್ತುತ ವರ್ಷ ಹೋಗಿದೆ. ಸೊ 7 ಹೋಗಿದೆ ಅಂತ ಅಂದರೆ ಆದಾಗ ಸೊ 30 - 7 ಇಲ್ಲಿ 23, ಇದು ಸರಿಯಾಗಿದೆ. ಹೀಗೆ ತಾವು ಕಾಲಮ್ ನಂಬರ್ 11ಕ್ಕೆ ಬಂದಾಗ ಇಲ್ಲಿ ರಿಪೀಟರ್ ಸಂಖ್ಯೆಯನ್ನು ಅಂದರೆ ಫೇಲ್ ಆದವರ ಸಂಖ್ಯೆ, ಇದು ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆಗೆ ಹೆಚ್ಚು ಅನ್ವಯಿಸುವುದಿಲ್ಲ, ಯಾವುದೇ ವಿದ್ಯಾರ್ಥಿಗಳು ಫೇಲ್ ಆಗಿರೋದಿಲ್ಲ. ಹೈಸ್ಕೂಲ್ನಲ್ಲಿ ಏನಾದರೂ ತಾವು ಡಿಟೈನ್ ಮಾಡೋದಿದ್ರೆ ಮಾತ್ರ ಇಲ್ಲಿ ಬರ್ತದೆ. ಶಾಲೆ ಬಿಟ್ಟ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಇಲ್ಲಿ ಕಾಲಮ್ ನಂಬರ್ 12ರಲ್ಲಿ ಎಂಟ್ರ್ ಮಾಡಬೇಕು. ಸೊ ಕಾಲಮ್ ನಂಬರ್ 13ರಿಂದ 16ರವರೆಗೆ ಏನಿದೆ, ಬೇರೆ ಶಾಲೆಯಿಂದ ನಿಮ್ಮ ಶಾಲೆಗೆ ಬಂದಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಬೇರೆ ಶಾಲೆಯಿಂದ ಎಷ್ಟು ವಿದ್ಯಾರ್ಥಿಗಳು ನಿಮಗೆ TC ಇನ್ನಾಗಿ ಇಲ್ಲಿ ಬಂತು ಹೇಳೋದನ್ನು ಬರೀರಿ. ಪ್ರೌಢಶಾಲೆಯವರು ಸಾಮಾನ್ಯವಾಗಿ 8ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಶಾಲೆಗೆ ಬೇರೆ ಶಾಲೆಯಿಂದ ಬಂದಿರ್ತಾರೆ, ಅದನ್ನು ಕೂಡ ಇಲ್ಲಿ ಎಂಟ್ರ್ ಮಾಡಬೇಕಾಗ್ತದೆ. ಹಾಗೆ 9 ಮತ್ತು 10ನೇ ತರಗತಿಗೂ ಕೂಡ ಬೇರೆ ಶಾಲೆಯಿಂದ ನಿಮ್ಮ ಶಾಲೆಗೆ ಬಂದಿರಬಹುದು. ಸೊ ಆ ಮಾಹಿತಿಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಸೊ ಇದಿಷ್ಟು ಮಾಹಿತಿಯನ್ನು ಎಂಟ್ರ್ ಮಾಡಿದಾಗ ಕೊನೆಯಲ್ಲಿ ಕಾಲಮ್ ನಂಬರ್ 17ರಲ್ಲಿ ಆಟೋಮೆಟಿಕ್ಕಾಗಿ ನಾವು ಏನು ಸಂಖ್ಯೆಯನ್ನು ತೆಗೆದುಕೊಳ್ಳುವಂತೆ ಫಿಕ್ಸ್ ಮಾಡಿದ್ದೀವಿ. ಆ ಸಂಖ್ಯೆ ಹೇಗಿರ್ತದೆ ಅಂತ ಹೇಳಿದ್ರೆ, ತಾವು ಏನು ಇಲ್ಲಿ ಮುಂದುವರೆದವರ ಸಂಖ್ಯೆ ಏನಿದೆ, ಇಲ್ಲಿ ತಾವೇನು ಕಾಲಮ್ ನಂಬರ್ 6ರಲ್ಲಿ ಏನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಬರೆದಿರ್ತೀರಿ, ಪ್ಲಸ್ ಮತ್ತು ಇಲ್ಲಿ ಹೊಸದಾಗಿ ಬಂದಂಥ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಅದನ್ನು ಕೂಡಿಸಿದಾಗ ಬರುವಂಥ ಸಂಖ್ಯೆಗೆ ಇದು ಟ್ಯಾಲಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ 23 ವಿದ್ಯಾರ್ಥಿಗಳಿದ್ದಾರೆ. ಸೊ ಪ್ಲಸ್ 23 + 6, 5 + 1 6, 29 ಮಕ್ಕಳಿಗೆ ಇದು ಟ್ಯಾಲಿ ಆಗ್ತದೆ. ಸೊ ಇನ್ನೊಂದು ಸಲ ನೀವು ಇಲ್ಲಿ ಕಾಲಮ್ ನಂಬರ್ 17 ನೋಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಈ 1ನೇ ತರಗತಿಯಲ್ಲಿ ದಾಖಲಾದ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೋ ಆ ಸಂಖ್ಯೆಗೆ ಇದು ಟ್ಯಾಲಿ ಆಗುತ್ತೆ ಅಂತ ಇನ್ನೊಮ್ಮೆ ನೋಡ್ಕೊಳ್ಳಿ. ಸೊ ಈ ಒಂದು ದಾಖಲಾತಿ ಸಂಖ್ಯೆ ಏನು ಬರ್ತಾ ಇದೆ ಪ್ರಸ್ತುತ ವರ್ಷದ್ದು, ಇದು 1ನೇ ತರಗತಿಯನ್ನು ಹೊರತುಪಡಿಸಿ ಇರುವಂತಹ ದಾಖಲಾತಿ ಸಂಖ್ಯೆಗೆ ಸಮ ಆಗಿರಬೇಕು. ಸೊ ಹಾಗಾಗಿ ನೀವು ಇನ್ನೊಮ್ಮೆ ನಿಮ್ಮ ಶಾಲೆಯ ಮಾಹಿತಿಯನ್ನು ನೀವು ಸರಿಯಾಗಿ ಭರ್ತಿ ಮಾಡಿದರೆ ಇಲ್ಲ ಹೇಳೋದನ್ನು ಮುಖ್ಯಾಧ್ಯಾಪಕರು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ CRPಗಳು ಕೂಡ ತಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳು ಈ ರೀತಿಯಾಗಿ ಮಾಹಿತಿಯನ್ನು ಭರ್ತಿ ಮಾಡಿದಾರಾ ಅಂತ ಖಾತ್ರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.